ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಶಶಿಕಲಾ ಜಿಆರ್, ಪ್ರಭಾರಿ ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವಗಳ್ಳಿ, ಹುಣಸೂರು ತಾಲೂಕ್, ಮೈಸೂರು ಜಿಲ್ಲೆ. ಈ ದಿನ ನಾವು PM ಪೋಷಣ್ MDM ಲಾಗಿನ್ನಲ್ಲಿ ಆ ತಂತ್ರಾಂಶದಲ್ಲಿ ಹೇಗೆ ಎಗ್, ಚಿಕ್ಕಿ, ಬಾಳೆಹಣ್ಣು ಕನ್ಸ್ಯೂಮರ್ ಡೀಟೇಲ್ಸ್ನ ಅಪ್ಡೇಟ್ ಮಾಡೋದು, ಅಪ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅದಕ್ಕಾಗಿ ಮೊದಲಿಗೆ ನಾವು ಗೂಗಲ್ಗೆ ಹೋಗೋಣ. ನಾನೀಗ ಗೂಗಲಲ್ಲಿ ಲಾಗಿನ್ ಆಗ್ತಾ ಇದ್ದೀನಿ. ಮೊದಲಿಗೆ ಗೂಗಲ್ಗೆ ಹೋದ ನಂತರ ನಾವು ಸ್ಕೂಲ್ ಎಜುಕೇಷನ್ ಅಂತ ಕೊಡೋಣ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಅಂತ ಏನು ಆಪ್ಷನ್ ಬಂದಿದೆ ಅದನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ಸ್ಕೂಲ್ ಎಜುಕೇಷನ್ ಕರ್ನಾಟಕದ ನಂತರ ನಾವು ಸ್ಕ್ರಾಲ್ ಮಾಡ್ತಾ ಹೋದ ಹಾಗೆ ಡೌನಲ್ಲಿ ನಿಮಗೆ eGov ಅಂತ ಸಿಗ್ತಾ ಹೋಗುತ್ತೆ. ಆ ಆಪ್ಷನ್ ಬರೋವರೆಗೂ ನಾವು ಸ್ಕ್ರಾಲ್ ಮಾಡ್ತಾ ಹೋಗೋಣ. ಇಲ್ಲಿ ನೀವು ನೋಡ್ಬೋದು eGov ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸರ್ವಿಸಸ್ ಅಂತ ಬರುತ್ತೆ. ಇದನ್ನು ನಾವು ಆಯ್ಕೆ ಮಾಡ್ಕೊಳ್ಳೋಣ. ನಂತರದಲ್ಲಿ ನೀವು ನೋಡ್ಬೋದು, ಮೊದಲನೇದು ಸಸ್ಯಶ್ಯಾಮಲ, ಎರಡನೇದು ಇನ್ಸೆಂಟಿವ್ಸ್, ಮೂರನೇದು PM ಪೋಷಣ್ MDM ಲಾಗಿನ್. ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ PM ಪೋಷಣ್ ತಂತ್ರಾಂಶ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮೂರ್ಗೆರೆ ಕಾಣ್ತಾ ಇದೆ, ಇಲ್ಲಿ ಕ್ಲಿಕ್ ಮಾಡಿದಾಗ ಡ್ಯಾಶ್ಬೋರ್ಡು, ಲಾಗಿನ್ನು, ಲಾಗೌಟ್ ಕಾಣಿಸುತ್ತೆ. ಮೊದಲಿಗೆ ನಾವು ನಮ್ಮ ಲಾಗಿನ್ನಲ್ಲಿ ಲಾಗಿನ್ ಆಗೋಣ. ಮೊದಲನೇದಾಗಿ ಶಾಲೆಯಿಂದ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ HM ಲಾಗಿನ್ನಲ್ಲಿ ಲಾಗಿನ್ ಆಗೋಣ. ಅದಕ್ಕಾಗಿ ನಾವು ನಮ್ಮ ಶಾಲೆಯ ಡೈಸ್ ಕೋಡ್, ಕೆಲವು ಶಾಲೆಗಳಿಗೆ ಶಾಲೆಯ ಡೈಸ್ ಕೋಡ್ ಯೂಸರ್ ನೇಮ್ ಆಗಿರುತ್ತೆ, ಅದೇ ಡೈಸ್ ಕೋಡ್ ಪಾಸ್ವರ್ಡ್ ಆಗಿರುತ್ತೆ. ಮತ್ತು ಕೆಲವು ಶಾಲೆಗಳಿಗೆ ಶಾಲೆಯ ಡೈಸ್ ಕೋಡ್ ಯೂಸರ್ ನೇಮ್ ಆಗಿರುತ್ತೆ, ಪಾಸ್ವರ್ಡ್ ಸ್ಕೂಲ್ STMC ಅಕೌಂಟ್ ಆಗಿರುತ್ತೆ. ಈಗ ನಾನು ಒಂದು ಶಾಲೆಗೆ ಲಾಗಿನ್ ಆಗ್ತಾ ಇದ್ದೀನಿ. ನಮ್ಮ ಶಾಲೆಯ ಡೈಸ್ ಕೋಡನ್ನು ಹಾಕ್ತಾ ಈಗ ನಾವು ಲಾಗಿನ್ ಆಗೋಣ. ನಮ್ಮ ಶಾಲೆಯ ಹೆಸರು ದೇವಗಳ್ಳಿ, ನೀವು ಕಾಣಿಸ್ತಾ ಇದೆ ಅಲ್ಲಿ ಗಮನಿಸ್ಬೋದು. ಈಗ ನಾವು PM ಪೋಷಣ್ ಆಪ್ಷನನ್ನು ತೆಗೆದುಕೊಳ್ಳೋಣ. PM ಪೋಷಣಲ್ಲಿ ಎಗ್ SNF ಸರ್ವ್ಡ್ ಆಪ್ಷನನ್ನು ತೆಗೆದುಕೊಳ್ಳೋಣ. ಎಗ್ SNF ಸರ್ವ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಗಮನಿಸ್ಬೋದು, ನಾವು ಅಪ್ಲೋಡ್ ಮಾಡಲಿಕ್ಕೆ ಎಲ್ಲ ಆಪ್ಷನ್ಸು ಅವೈಲಬಲ್ ಇರುತ್ತೆ. ಮೊದಲನೇದಾಗಿ ನಾವು ಆ ಡೇಟನ್ನು ತಗೊಳ್ಳೋಣ. ನಾವು ಇವತ್ತಿನ ಡೇಟ್ ತಗೊಂಡ್ರೆ ಡೇಟನ್ನು ಸೆಟ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಟ್ ಅಂತ ಕೊಡೋದು ಅಷ್ಟೇ. ಮತ್ತು ಇಲ್ಲಿ ಟೋಟಲ್ ಸ್ಟೂಡೆಂಟ್ಸ್ ಕನ್ಸ್ಯೂಮ್ಡ್ ಎಗ್ ಅಂತ, ಟೋಟಲ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಇದೆ. ಸೊ ನಾವು ಇವತ್ತಿನ ಅಟೆಂಡೆನ್ಸನ್ನು ಹಾಕೋಣ. ಮತ್ತು ಹೌ ಮೆನಿ ಸ್ಟೂಡೆಂಟ್ಸ್ ಕನ್ಸ್ಯೂಮ್ಡ್ ಎಗ್ಸ್ ಅಂತ, ಅಂದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಕನ್ಸ್ಯೂಮ್ಡ್ ಎಗ್, ಎಷ್ಟು ಮೊಟ್ಟೆಗಳನ್ನ ತಿಂದಿದ್ದಾರೆ ಮಕ್ಕಳು ಅದನ್ನು ಹಾಕೋಣ. ಬನಾನಾ ತಿಂದಿದ್ರೆ ಬನಾನಾ ಡೀಟೇಲ್ಸು, ಚಿಕ್ಕಿ ತಿಂದಿದ್ರೆ ಚಿಕ್ಕಿ ಡೀಟೇಲ್ಸ್ನ ಹಾಕಿ ಸಬ್ಮಿಟ್ ಕೊಡೋದು ಅಷ್ಟೇ. ನಂತರ ಸಬ್ಮಿಟ್ ಕೊಟ್ಟರೆ ಇಲ್ಲಿ ಅದು ಬಂದು ಕುಳಿತುಕೊಳ್ಳುತ್ತೆ. ನೀವು ಗಮನಿಸ್ಬೋದು, ಇಲ್ಲಿ ಡೀಟೇಲ್ಸು ಆ್ಯಡ್ ಆಗಿದೆ. ಅದೇನಾದರೂ ತಪ್ಪಾಗಿದೆ ಅಂತ ಕಂಡು ಬಂದ ಸಂದರ್ಭದಲ್ಲಿ ನೀವು ಡಿಲೀಟ್ ಆಪ್ಷನನ್ನು ಕೊಡ್ಬೋದು ಮತ್ತು ಅಪ್ಡೇಟನ್ನು ಮಾಡ್ಬೋದು. ಎಂದಿನಂತೆ ಡೇಟ್ ತಗೊಳ್ಳಿ, ಸಂಖ್ಯೆ, ಮಕ್ಕಳು ಎಷ್ಟು ಮೊಟ್ಟೆ ತಿಂದಿದ್ದಾರೆ ಸಂಖ್ಯೆಯನ್ನು ಹಾಕಿ, ಎಗ್ ಮತ್ತು ಚಿಕ್ಕಿ, ಬನಾನಾ ಎಷ್ಟೆಷ್ಟು ಮಕ್ಕಳು ತಿಂದಿದ್ದಾರೆ ಅನ್ನೋದನ್ನು ಹಾಕಿ ಸಬ್ಮಿಟ್ ಕೊಟ್ಟರೆ ಸಬ್ಮಿಟ್ ಆಗುತ್ತೆ. ಈ ಥರ ನಾವು ಎಗ್ SNF ಸರ್ವ್ಡ್ ಡೀಟೇಲ್ಸನ್ನು ಹಾಕಿದ್ದೀವಿ. ಈಗ ಎಕ್ಸಿಟ್ ಆಗೋಣ. ನಂತರದಲ್ಲಿ ಮತ್ತೆ PM ಪೋಷಣ್ಗೆ ಬಂದು ಎಗ್ SNF ಪರ್ಚೇಸ್ಡ್ ಆ ಆಪ್ಷನನ್ನು ತಗೊಂಡ್ರೆ ಇಲ್ಲಿ ಮತ್ತೆ ಸೇಮ್ ಡೇಟನ್ನು ತಗೊಳ್ಳೋಣ, ಸೆಟ್ ಮಾಡೋಣ. ಪರ್ಚೇಸ್ಡ್ ಆರ್ ಸಪ್ಲೈಡ್ ಬೈ, ಸ್ಕೂಲಿಂದ ಆದರೆ ಸ್ಕೂಲು, NGO ಆದರೆ NGO. ನಾನು ಸ್ಕೂಲನ್ನು ತೆಗೆದುಕೊಳ್ತಾ ಇದ್ದೀನಿ. ಐಟಮ್ಸ್ ಯಾವುದನ್ನು ತೆಗೆದುಕೊಂಡಿದ್ದೀವಿ, ಎಗ್ಗು, ಬನಾನಾ ಅಥವಾ ಚಿಕ್ಕಿ, ನಾನು ಎಗ್ಗನ್ನು ತೆಗೆದುಕೊಳ್ತಾ ಇದ್ದೀನಿ. ಕ್ವಾಂಟಿಟಿ, ಎಷ್ಟು ಕ್ವಾಂಟಿಟಿನ ನಾವು ತೆಗೆದುಕೊಂಡಿದ್ದೇವೆ ಅಂತ ಅಲ್ಲಿ ಹಾಕ್ತಾ ಹೋಗಬೇಕಾಗುತ್ತೆ. ರೇಟ್ ಪರ್ ಐಟಮು 6 ರೂಪೀಸು. ಸೊ ಅಲ್ಲಿ ಬರುತ್ತೆ, ಅದನ್ನು ನಾವು ಸಬ್ಮಿಟ್ ಕೊಟ್ಟರೆ ಸಬ್ಮಿಟ್ ಆಗುತ್ತೆ. ನೀವು ನಂತರದಲ್ಲಿ ಬನಾನಾ ತೊಗೊಂಡಿದ್ರೆ ಬನಾನಾ, ಚಿಕ್ಕಿ ತೊಗೊಂಡಿದ್ರೆ ಚಿಕ್ಕಿ, ಅದನ್ನು ಕೂಡ ಕ್ವಾಂಟಿಟಿ ಮತ್ತು ರೇಟನ್ನು ಹಾಕಿದ್ರೆ, ಎಗ್ಗನ್ನು ಹಾಕಿದ ನಂತರದಲ್ಲಿ ಬನಾನಾ ಹಾಕಿದ ನಂತರದಲ್ಲಿ ಚಿಕ್ಕಿ, ಹೀಗೆ 3 ಆಪ್ಷನನ್ನು ನಾವು ಅಪ್ಲೋಡ್ ಮಾಡ್ಬೋದು. ಉದಾಹರಣೆಗೆ ಈಗ ನಾನು ಎಗ್ದ ಹಾಕಿದ್ದೀನಿ. ಇಲ್ಲಿ ನೀವು ಚಿಕ್ಕಿ ತಗೊಂಡು ಸಂಖ್ಯೆಯನ್ನು ಎಡಿಟ್ ಮಾಡ್ಕೊಳ್ಳೋದು, 6 ರೂಪೀಸು. ಈ ರೀತಿ ಸಬ್ಮಿಟ್ ಕೊಟ್ಟರೆ ಆ ದಿನದ ಡೇಟ್ಗೆ ಎಷ್ಟು ಬನಾನಾ, ಎಗ್ಗು, ಬನಾನಾ, ಚಿಕ್ಕಿ ಕನ್ಸ್ಯೂಮ್ಡ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ನಂತರ ಎಕ್ಸಿಟನ್ನು ಕೊಡೋಣ. PM ಪೋಷಣಲ್ಲಿ ಇಂಟ್ರೆಸ್ಟ್ ರಿಸೀವ್ಡ್, ನಮಗೆ ಈ ಹಂತಗಳಲ್ಲಿ ಈ
ಕೊಟ್ಟಿರುವಂಥ ಹಂತಗಳಲ್ಲಿ ಎಷ್ಟು ಇಂಟ್ರೆಸ್ಟ್ ರಿಸೀವ್ ಆಗಿದೆ, APF ಅಮೌಂಟು ಕ್ರೆಡಿಟ್ ಆಗಿದೆ ಅನ್ನೋದನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ಇಂಟ್ರೆಸ್ಟನ್ನು ಕೂಡ ನಾವು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಇಷ್ಟು PM ಪೋರ್ಷನಲ್ಲಿ ಎಗ್ SNF ಸರ್ವ್ಡ್, ಎಗ್ SNF ಪರ್ಚೇಡ್, ಇಂಟ್ರೆಸ್ಟ್ ರಿಸೀವ್ಡ್ ಈ 3 ಆಪ್ಷನನ್ನು ಅಪ್ಲೋಡ್ ಮಾಡುವಂತಹ ಸರಳವಾದಂತಹ ಒಂದು ವಿಧಾನ. ಮತ್ತು ನಾವು ಕೆಳಕಂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ MDM ಎಗ್ SNF ಕನ್ಸ್ಯೂಮ್ಡ್ ಡೀಟೇಲ್ಸನ್ನು ಅಪ್ಲೋಡ್ ಮಾಡುವಂತಹ ಒಂದು ಲಿಂಕನ್ನು ಕೂಡ ಹಾಕಿರ್ತೇನೆ. ಆ ಲಿಂಕು ನಿಮಗೆ ಡೈರೆಕ್ಟ್ MDM ಲಾಗಿನ್ಗೆ, PM ಪೋರ್ಷನ್ ಲಾಗಿನ್ಗೆ ತೆಗೆದುಕೊಂಡು ಹೋಗುತ್ತೆ. ಈ ಹಂತಗಳನ್ನು ದಾಟಿ ನೀವು ಆ ಲಿಂಕ್ ಮೂಲಕ ಡೈರೆಕ್ಟ್ ಇಲ್ಲಿ MDM ಪೋರ್ಷನ್ ಲಾಗಿನ್ಗೆ ಲಾಗಿನ್ ಆಗ್ತೀರಾ, ಲಾಗಿನ್ ಮಾಡ್ಕೊಳ್ಬಹುದು. ಈ ಅಕ್ಸೆಸ್ಸು ಇಲ್ಲಿವರೆಗೆ ನಿಮಗೆ ಸಿಗುತ್ತೆ, ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಷ್ಟು ನಾವು ಪ್ರತಿದಿನ ಎಗ್ಗು, ಚಿಕ್ಕಿ ಮತ್ತು ಬನಾನಾ ಈ ಡೀಟೇಲ್ಸನ್ನು ಅಪ್ಲೋಡ್ ಮಾಡುವಂತಹ ವಿಧಾನ. ಈ ಒಂದು ವಿಧಾನವನ್ನು ತಿಳಿಸ್ಕೊಡ್ಲಿಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡಲಾಗಿತ್ತು. ಎಲ್ಲರಿಗೂ ಕೂಡ ಧನ್ಯವಾದಗಳು.